ಮತ್ತೊಂದು ಕಾಂಟ್ರವರ್ಸಿ ಆಗುತ್ತಾ ಎಲ್ಲೋ ಲೈನ್ ಮೆಟ್ರೋ ಉದ್ಘಾಟನೆ ಅನ್ನೋ ಪ್ರಶ್ನೆ ಕಾಡ್ತದೆ. ಆಗಸ್ಟ್ 10ಕ್ಕೆ ಪ್ರಧಾನಿ ಬರೋದು ಫಿಕ್ಸ್, ಉದ್ಘಾಟನೆಯೂ ಫಿಕ್ಸ್. ಮೋದಿ ಉದ್ಘಾಟಿಸುವ ಕಾರ್ಯಕ್ರಮಕ್ಕೆ ಸಿಎಂಗೆ ಇನ್ನೂ ಕೂಡ ಆಹ್ವಾನ ಹೋಗಿಲ್ಲ. ಮೊನ್ನೆಯೂ ಇಂಥದ್ದೇ ಎಡವಟ್ಟನ್ನ ಕೇಳಿದ್ವಿ. ಇಲ್ಲಿ ಸಿಗಂದೂರು ಒಂದು ಬ್ರಿಡ್ಜ್ಗೆ ಸಂಬಂಧಪಟ್ಟಂತೆ. ಓಕೆ, ಇದೀಗ ಅಧಿಕೃತ ಮಾಹಿತಿ ಬರುವ ನಿರೀಕ್ಷೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಇದ್ದಾರೆ. ಡಿಸಿಎಂ ಕಚೇರಿ ಕೂಡ ಕಾಯ್ತಾ ಇದೆ. ಎಸ್, ನಾ ಹೇಳಿದ್ನಲ್ಲ, ಸಿಗಂದೂರು ತೂಗು ಸೇತುವೆ ಉದ್ಘಾಟನೆಗೆ ಸಿಎಂ ಗೈರಾಗಿದ್ದು ವಿವಾದವಾಗಿತ್ತು. ಸೇತುವೆ ವಿವಾದದ ನಂತರವೂ ಕೂಡ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡಿಲ್ಲ. ಉದ್ದೇಶಪೂರ್ವಕವಾಗಿಯೇ ಸಿಎಂ ಮತ್ತು ಡಿಸಿಎಂರನ್ನ ಹೊರಗಿಡುವ ತಂತ್ರನ ಸೇತುವೆ ಉದ್ಘಾಟನೆಗೆ ಸಿಎಂಗೆ ಕೊನೆಯ ದಿನಗಳಲ್ಲಿ ಆಹ್ವಾನ ಕೊಡಲಾಗಿತ್ತು. ಇಲ್ಲಿ ಸಿಗಂದೂರು ವಿಚಾರಕ್ಕೆ. ಇದೀಗ ಮೆಟ್ರೋ ಉದ್ಘಾಟನೆಗೆ ಸಂಬಂಧಪಟ್ಟಂತೆ ಎಲ್ಲೋ ಲೈನ್ ಮೆಟ್ರೋ ಉದ್ಘಾಟನೆಗೆ ಸಿಎಂಗೆ ಇನ್ನೂ ಕೂಡ ಆಹ್ವಾನ ಹೋಗಿಲ್ಲ. ಡಿಸಿಎಂ ಹಾಗೂ ಬೆಂಗಳೂರು ಉಸ್ತುವಾರಿ ಸಚಿವ ಡಿ.ಕೆ. ಶಿವಕುಮಾರ್ಗೂ ಆಹ್ವಾನ ಇಲ್ಲ. ಇವೆಲ್ಲವೂ ಕೂಡ ಯಾಕೆ ಈ ರೀತಿಯಾಗಿ ಗೊತ್ತಾಗ್ತಾ ಇಲ್ಲ. ನೋಡಿ, ಕೆಲವೊಂದ್ಸಲ ಡಬಲ್ ಎಂಜಿನ್ ಸರ್ಕಾರ ಯಾಕೆ ಬೇಕಾಗುತ್ತೆ ಅಂದರೆ ಇದಕ್ಕೆ ಒಂದು ರೀತಿ ಕಮ್ಯುನಿಕೇಷನ್ನೇ ಇಲ್ಲ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ನಡುವೆ. ಪಕ್ಷಗಳು ಬೇರಾಗಿರೋದ್ರಿಂದ ರಾಜಕಾರಣವನ್ನು ಮತ್ತು ಈ ರೀತಿಯ ಸವಲತ್ತುಗಳನ್ನು ಒಂದೇ ತಕಡಿಯಲ್ಲಿಟ್ಟು ನೋಡ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಬರುತ್ತೆ. ಸಿಗಂದೂರು ಚೌಡೇಶ್ವರಿ ಅಂದರೆ ಈಗ ಸಿಗಂದೂರಿನ ಬ್ರಿಡ್ಜ್ ಏನಿತ್ತು, ಅಲ್ಲಿಗೂ ಕೂಡ ಬಹಳ ಲೇಟವಾಗಿ ಒಂದು ರೀತಿ ಕೊಡಬೇಕೋ ಬೇಡವಾ, ಕರೆದಿದ್ದೀವಿ ಅನ್ನಂಗೂ ಇರಬೇಕು, ಇನ್ನೊಂದು ರೀತಿಯ ಉದ್ದೇಶವೂ ಇಟ್ಕೊಂಡಿರಬೇಕು. ಆ ರೀತಿಯಲ್ಲಿ ಬಿಂಬಿತವಾಗಿತ್ತು ಆ ಸೇತುವೆ ಉದ್ಘಾಟನೆಗೆ. ಅದಕ್ಕೆ BJP ಅದರದ್ದೇ ಆದಂತಹ ಸಮರ್ಥನೆಯನ್ನು ಕೊಡ್ತು ಬಿಡಿ. ಬಟ್ ಈಗ ಇನ್ನೊಂದು ವಿಚಾರದಲ್ಲೂ ಅದೇ ರೀತಿಯ ಎಡವಟ್ಟನ್ನು ಮಾಡ್ತಾ ಇದ್ದಾರೆ. ಇದೇನು ಉದ್ದೇಶಪೂರ್ವಕ ಎಡವಟ್ಟುಗಳ, ತಪ್ಪುಗಳ ಗೊತ್ತಾಗ್ತಾ ಇಲ್ಲ. ಈಗ ಕಾರ್ಯಕ್ರಮದ ದಿನಾಂಕವನ್ನು, ಸಮಯವನ್ನು ನಿಗದಿ ಮಾಡಿದ್ದಾರೆ. PMಗೂ ಕೂಡ ಆಹ್ವಾನ ಹೋಗಿದೆ, ಅವ್ರು ಬರುವಂತಹ ಡೇಟು ಕೂಡ ಕನ್ಫರ್ಮ್ ಆಗಿದೆ. ಬಟ್ ರಾಜ್ಯದಲ್ಲಿ ಇದ್ದವ್ರಿಗೆ ಅದು ಗೊತ್ತಾಗ್ತಾ ಇಲ್ಲ ಅಂದರೆ ಏನಾಗ್ತಾ ಇದೆ? ಮೋರ್ ಡೀಟೇಲ್ಸ್ ನನ್ನ ಕಲೀಗ ವೀರೇಶ್ ನೀಡ್ತಾರೆ. ವೀರೇಶ್, ಪದೇ ಪದೇ ಈ ರೀತಿಯ ಎಡವಟ್ಟುಗಳು ಉದ್ದೇಶಪೂರ್ವಕನ ಅಂತ ಸಹಜವಾಗಿ ಅನ್ಸುತ್ತೆ. ವಿದ್ಯಾ, ಉದ್ದೇಶಪೂರ್ವಕವಾಗಿ ಎಡವಟ್ಟುಗಳನ್ನ ಅನ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಆದ್ರೆ ಶಿಷ್ಟಾಚಾರವನ್ನ ಪಾಲನೆ ಮಾಡ್ಲೇಬೇಕಾಗಿರ್ತಕ್ಕಂಥ ಕ್ರಮವನ್ನ ಕೇಂದ್ರ ಸರ್ಕಾರ ಮಾಡ್ಲೇಬೇಕಾಗುತ್ತೆ. ಯಾಕಂತಂದ್ರೆ ಈ ಕ್ಷಣದವರೆಗೂ ಸಹ BMRC ಅಧಿಕಾರಿಗಳಿಗಾಗಿರ್ಬೋದು ಮತ್ತು ರಾಜ್ಯ ಸರ್ಕಾರಕ್ಕಾಗಿರ್ಬೋದು ಯಾವುದೇ ರೀತಿಯಾದಂತಹ ಮಾಹಿತಿ ಇಲ್ಲ. BMRC ಅಧಿಕಾರಿಗಳು ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ CM ಸಿದ್ದರಾಮಯ್ಯನವರು ಮತ್ತು DCM D.K. ಶಿವಕುಮಾರ್ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ಲೇಬೇಕಾಗಿರ್ತಕ್ಕಂಥ ಅಗತ್ಯತೆ ಇರುವಂತದ್ದು. ಆದ್ರೆ ಈ ಕ್ಷಣದವರೆಗೂ ಸಹ ಶಿಷ್ಟಾಚಾರ ಉಲ್ಲಂಘನೆ ಅಂತ ನೀವು ಹೇಳಿದ್ರಿ, ಅದನ್ನ ಎಡವಟ್ಟು ಅಂತ ಕನ್ಸಿಡರ್ ಮಾಡ್ಬೋದಲ್ಲ ವೀರೇಶ್? ಖಂಡಿತವಾಗಿಯೂ ಆದ್ರೆ ಶಿಷ್ಟಾಚಾರ ಪಾಲನೆ ಮಾಡುವ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಆಗಸ್ಟ್ 10ಕ್ಕೆ ಈ ಕಾರ್ಯಕ್ರಮ ಇರುವಂತದ್ದು. BMRC ಇಲಾಖೆ ಅಧಿಕಾರಿಗಳು CM ಸಿದ್ದರಾಮಯ್ಯನವ್ರನ್ನ ಇನ್ನು ಟೈಮ್ ಇರೋದ್ರಿಂದ ಆಹ್ವಾನ ಮಾಡ್ತಾರಾ ಅನ್ನೋ ಒಂದು ಸಾಧ್ಯತೆಗಳು ಸಹ ಇರೋದ್ರಿಂದ BMRC ಅಧಿಕಾರಿಗಳು CM ಸಿದ್ದರಾಮಯ್ಯನವ್ರನ್ನ ಸಂಪರ್ಕಿಸಿ ಆಹ್ವಾನ ಮಾಡ್ತಾರೋ ಇಲ್ವೋ ಅನ್ನೋದು ಒಂದ್ ಕಡೆ ಕುತೂಹಲಕ್ಕೆ ಕಾರಣವಾದ್ರೆ, ಇಂಥ ಬೃಹತ್ತಾದ ಕಾರ್ಯಕ್ರಮ ಇದ್ದಂತ ಸಂದರ್ಭದಲ್ಲಿ ಮುಂಜಾಗ್ರತವಾಗಿನೇ CM ಆಗಿರ್ಬೋದು ಮತ್ತು DCM ಅವರು ಮತ್ತು ಮುಖ್ಯ ಕಾರ್ಯದರ್ಶಿಗಳ ಅಪಾಯಿಂಟ್ಮೆಂಟ್ ಅನ್ನ ತೆಗೆದುಕೊಳ್ಬೇಕಾಗುತ್ತೆ. ಹೀಗಾಗಿನೇ ಈ ವಿಚಾರದಲ್ಲೂ ಸಹ ಇದೀಗ ಆರೋಪ ಮತ್ತು ಪ್ರತ್ಯಾರೋಪಗಳು ಕೇಳಿ ಬರ್ತಾ ಇರುವಂತದ್ದು. ಕೇಂದ್ರ ಸರ್ಕಾರ ಒಂದ್ ಕಡೆ ಏಕಾಏಕಿ ದಿನಾಂಕವನ್ನ ನಿಗದಿ ಮಾಡುತ್ತೆ, ಆದ್ರೆ ರಾಜ್ಯ ಸರ್ಕಾರಕ್ಕೆ ಯಾವುದೇ ರೀತಿಯಾದಂತಹ ಮಾಹಿತಿ ಇರೋದಿಲ್ಲ ಅನ್ನೋ ಒಂದು ಆರೋಪವನ್ನ ಈ ಹಿಂದಿನಿಂದನೂ ಸಹ ರಾಜ್ಯ ಸರ್ಕಾರ ಮಾಡ್ಕೊಂಡ್ ಬರ್ತಾ ಇದೆ. ಆ ವಿಚಾರವೇ ಈಗಲೂ ಸಹ ಮುಂದುವರಿತಾ ಇರುವಂತದ್ದು. ವಿದ್ಯಾ, ಕಮ್ಯುನಿಕೇಶನ್ ಪ್ರಾಬ್ಲಮ್ ಎದ್ದು ಕಾಣ್ತಾ ಇದೆ. ಖಂಡಿತವಾಗಿಯೂ. ಯಾಕಂತಂದ್ರೆ ಕೇಂದ್ರ ಸರ್ಕಾರ ಈಗಾಗ್ಲೇನೆ ಆಗಸ್ಟ್ 10ಕ್ಕೆ ಮೆಟ್ರೋ ಹಳದಿ ಮಾರ್ಗವನ್ನ ಉದ್ಘಾಟನೆ ಮಾಡ್ತೀವಿ ಅಂತ ಹೇಳಿ ಒಂದ್ ಕಡೆ ಘೋಷಣೆಯನ್ನ ಮಾಡ್ತಾ ಇರುವಂತದ್ದು. ಇನ್ನೊಂದ್ ಕಡೆ BMRC ಇಲಾಖೆ ಅಧಿಕಾರಿಗಳು ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಸಹ ಮಾಡ್ಕೋತಾ ಇದ್ದಾರೆ. ಆದ್ರೆ ರಾಜ್ಯ ಸರ್ಕಾರಕ್ಕೆ ಕೊಡಬೇಕಾದಂತ ಮಾಹಿತಿ ಏನಿತ್ತು ಮತ್ತು ಅವರಿಗೆ ಆಹ್ವಾನ ಮಾಡಬೇಕಾದಂತ ಯಾವುದೇ ರೀತಿಯಾದಂತಹ ಕ್ರಮಗಳನ್ನ ಪಾಲನೆ ಮಾಡದೇ ಇರೋದು ಒಂದ್ ಕಡೆ ಆಕ್ರೋಶಕ್ಕೆ ಕಾರಣವಾಗ್ತಾ ಇರುವಂತದ್ದು. ಇದೇ ವಿಚಾರವೇ ನಮಗೆ ಮುಂಜಾಗೃತವಾಗಿ ನೀವು ಆಹ್ವಾನವನ್ನ ಮಾಡ್ಲಿಲ್ಲ, ಹೀಗಾಗಿ ನಾವು ಆ ಕಾರ್ಯಕ್ರಮಕ್ಕೆ ಗೈರಾಗ್ತೀವಿ ಅಂತ ಹೇಳಿ ಶಿವಮೊಗ್ಗದ ಏನು ಬ್ರಿಡ್ಜ್ ಉದ್ಘಾಟನೆ ಸಂದರ್ಭದಲ್ಲೂ ಸಹ ರಾಜ್ಯ ಸರ್ಕಾರ ಆ ರೀತಿಯಾದಂತಹ ವಾದವನ್ನ ಮಾಡಿತ್ತು. ಈಗ ಅದೇ ಮತ್ತೊಂದು ಪ್ರಯತ್ನ ಆದ್ರೂ ಸಹ ಆಶ್ಚರ್ಯ ಪಡಬೇಕಾಗಿಲ್ಲ ಅಂತ ಹೇಳ್ಬೋದು. ಯಾಕಂತಂದ್ರೆ ತುಂಬಾ 7-8 ದಿನಗಳು ಮಾತ್ರ ಕಾಲಾವಕಾಶ ಇರುವಂತದ್ದು. ಆದ್ರೆ BMRC ಇಲಾಖೆ ಅಧಿಕಾರಿಗಳು ಈ ಕ್ಷಣದವರೆಗೂ ಸಹ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಿಗೆ ಆಹ್ವಾನ ಮಾಡದೇ ಇರೋದು ಸಾಕಷ್ಟು ಕುತೂಹಲ ಮತ್ತು ಪ್ರಶ್ನೆಗಳಿಗೆ ಕಾರಣವಾಗಿರುವಂತದ್ದು. ವಿದ್ಯಾ.